ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಿನಿ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವಾಗಂತೂ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಅಂತಾನೆ ಹೇಳ್ಬೋದು. 1 ವಾರ ಆಯ್ತು ಹೊರಗಡೆ ಸಿಕ್ಕಾಪಟ್ಟೆ ಮಳೆ, ಮನೆ ಒಳಗಡೆ ತುಂಬಾನೇ ಚಳಿ. ಈ ಚಳಿಗೆ ಏನಾದ್ರೂ ಬಿಸಿ ಬಿಸಿ ಮಾಡಿ ತಿನ್ನುವ ಅಂತ ಅನಿಸ್ತಾನೆ ಇರುತ್ತೆ. ಸೊ ಈ ಟೈಮಲ್ಲಿ ಪತ್ರೊಡೆ ಅಂದ್ರೆ ಕೆಸುವಿನ ಎಲೆ, ಎಲ್ಲರಿಗೂ ಗೊತ್ತಿದೆ. ಉಡುಪಿ ಮಂಗಳೂರಿಗಂತೂ ಇದು ತುಂಬಾನೇ ಇಷ್ಟವಾದದ್ದು. ಈ ಪತ್ರೊಡೆ ಎಲೆಯನ್ನು ನಾವು ಮಸಾಲೆ ಎಲ್ಲ ಹಚ್ಬಿಟ್ಟು ಈ ತರ ಇಡ್ಲಿ ಮಾಡ್ತಾರೆ, ಅದೇ ಪಾತ್ರೆಯಲ್ಲಿ ಬಾಯ್ಲ್ ಮಾಡ್ತಾರೆ. ಇವತ್ತು ನಮ್ಮ ಊರಿಂದ ಪತ್ರೊಡೆ ಅಂದ್ರೆ ಕೆಸುವಿನ ಎಲೆ ತಂದಿದ್ರು. ಸೊ ಇದನ್ನು ಫ್ರೈ ಮಾಡಿ ಮಾಡೋಣ ಅಂತ ಅಂದ್ರು. ಸೊ ಲಾಸ್ಟ್ ಟೈಮ್ ನಾವು ನಾರ್ಮಲ್ ಆಗಿ ಹೀಗೆ ಪತ್ರೊಡೆ ಮಾಡ್ತೀವಲ್ಲ, ಬಾಯ್ಲ್ ಮಾಡಿ ಆ ತರ ಮಾಡಿದ್ವಿ. ಸೊ ಈ ಟೈಮ್ ನಾವು ಸ್ವಲ್ಪ ಖಾರ ಖಾರ ತಿನ್ನುವ ಅಂತ ಡೀಪ್ ಫ್ರೈ ಮಾಡಿ ಪತ್ರೊಡೆಯನ್ನು ಮಾಡಿದ್ವಿ. ಸೊ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನಮ್ಗೆ ಬಿಸಿ ಬಿಸಿ ಅನ್ನ ಹಾಗೂ ಫ್ರೈ ಮಾಡಿರುವಂತ ಪತ್ರೊಡೆ ಹಾಗೂ ನಾವು ಪಾಲಕ್ ಸಾಂಬಾರ್ ಮಾಡಿದ್ವಿ. ಬಿಸಿ ಬಿಸಿ ಪಾಲಕ್ ಸಾಂಬಾರ್ ಹಾಗೂ ಉಪ್ಪಿನಕಾಯಿ ಹಾಗೂ ಇನ್ನೊಂದೇನಪ್ಪಾ ಅಂದ್ರೆ ಮಜ್ಜಿಗೆ. ಈ ಟೈಮಲ್ಲಿ ಮಜ್ಜಿಗೆನು ತುಂಬಾ ಒಳ್ಳೇದಾಗಿರುತ್ತೆ. ಮಸಾಲ ಮಜ್ಜಿಗೆ ಮಾಡಿದ್ರು ಅಮ್ಮ. ಮಜ್ಜಿಗೆ ಕೂಡ ಮನೆಯಲ್ಲಿ ಮಾಡಿರುವಂತದ್ದು, ಹೋಮ್ ಮೇಡ್. ಪಾಲಕ್ ಸಾಂಬಾರ್ ಇರ್ಬೋದು, ಪತ್ರೊಡೆ ಇದು ಫ್ರೈ ಇರ್ಬೋದು, ತುಂಬಾನೇ ಚೆನ್ನಾಗಿ ಬಂದಿತ್ತು. ನಮ್ಗಂತೂ ಇದು ಅಪರೂಪ ಅಲ್ಲ, ತಿನ್ನೋದು ತುಂಬಾನೇ ಕಡಿಮೆ. ನಾವಂತೂ ಫುಲ್ ಎಂಜಾಯ್ ಮಾಡಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ದಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.